ನಮಸ್ತೆ. ದುರ್ಗಾಷ್ಟಮಿ ವಿಶೇಷ ಏನು? ದುರ್ಗಾದೇವಿಯನ್ನು ಪೂಜಿಸುವುದು ಹೇಗೆ? ದುರ್ಗಾದೇವಿಗೆ ನಿಂಬೆಹಣ್ಣಿನ ದೀಪವನ್ನು ಬೆಳಗುವುದರ ಮಹತ್ವವೇನು? ಇವೆಲ್ಲವುದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ದುರ್ಗಾಷ್ಟಮಿ ತುಂಬ ಪವಿತ್ರವಾದ ದಿನ. ಈ ದಿನವನ್ನು ದುರ್ಗಾದೇವಿಯ ಆರಾಧನೆಗೆ ಅತ್ಯಂತ ಮಂಗಳಕರ ದಿನವೆಂದು ನಾವು ಆಚರಿಸ್ತೀವಿ. ಈ ದುರ್ಗಾಷ್ಟಮಿಯ ಮಹತ್ವ, ಪೂಜೆ ಮಾಡುವ ಸರಳ ವಿಧಾನ ಹಾಗೂ ನಿಂಬೆಹಣ್ಣಿನ ದೀಪದ ಬಗ್ಗೆ ಭಕ್ತರಲ್ಲಿ ಇರುವ ನಂಬಿಕೆಗಳನ್ನು ಕುರಿತು ಸ್ವಲ್ಪ ಮಾತಾಡೋಣ. ದುರ್ಗಾದೇವಿಯು ಶಕ್ತಿ, ಧೈರ್ಯ ಮತ್ತು ಅಧರ್ಮದ ಮೇಲೆ ಧರ್ಮದ ವಿಜಯದ ಸಂಕೇತ. ಪುರಾಣಗಳಲ್ಲಿ ಮಹಿಷಾಸುರನ ಸಂಹಾರ ಮಾಡಿದ ದೇವಿಯಾಗಿ ದುರ್ಗೆಯನ್ನು ವರ್ಣಿಸಲಾಗಿದೆ. ಆದ್ದರಿಂದ ದುರ್ಗಾಷ್ಟಮಿ ದಿನ ದೇವಿಯನ್ನು ಭಕ್ತಿಯಿಂದ ಆರಾಧಿಸಿದರೆ ಮನೋಬಲ, ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ ಅಂತ ನಾವೆಲ್ಲ ನಂಬ್ತೀವಿ. ದುರ್ಗಾಷ್ಟಮಿ ದಿನ ಪೂಜೆ ನೋಡಿ, ದುರ್ಗಾ ಅಷ್ಟೋತ್ತರ ಶತನಾಮಾವಳಿಯನ್ನು ಹೇಳಬೇಕು. ಅದು ಯಾವ ಥರ ಮಾಡುವುದು ಅಂತ ಈಗ ನೋಡೋಣ. ನೋಡಿ, ದುರ್ಗಾದೇವಿಯನ್ನು ನಾನು ಒಂದು ದೀಪದ ಮುಖಾಂತರ ಆರಾಧನೆ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ಮನೆಯ ಪರಂಪರೆಯ ಅನುಸಾರವಾಗಿ ನಾನು ಒಂದೇ ನಿಂಬೆಹಣ್ಣನ್ನು ಹಚ್ತಾ ಇದ್ದೀನಿ ದೇವಿಗೆ. ಅದು 2 ದೀಪ ಆಗುತ್ತೆ. ಈಗ ಊದ್ಗಡ್ಡಿಯನ್ನು ನಾನು ಹಚ್ಕೋತಾ ಇದ್ದೀನಿ. ಗಂಧದ ಕಡ್ಡಿ ಅಂತಲೂ ಹೇಳ್ತಾರೆ. ಇದನ್ನು ಹಚ್ಕೊಂಡು ನಾವು ಬಾಯಿಂದ ಉಫ್ಫಂತ ಉರುಬಾರ್ದು. ಯಾವಾಗಲೂ ಅಷ್ಟೇ, ದೇವರಿಗೆ ಹಚ್ಚುವಾಗ ನಾವು ಕೈಯಲ್ಲಿ ಈ ರೀತಿ ನಾವು ಅದನ್ನು ಹಾರಿಸ್ಕೋಬೇಕಾಗುತ್ತೆ. ಈ ರೀತಿ ಹಾರಿಸ್ಕೊಂಡು ನಾನು ಹೂವು ತಗೊಂಡು ದೇವಿಗೆ ಈಗ ಪೂಜೆಯನ್ನು ಮಾಡ್ತಾ ಇದ್ದೀನಿ. ದೀಪದ ರೂಪದಲ್ಲಿರುವ ನಮ್ಮ ದುರ್ಗಾದೇವಿಗೆ ನಾನು ಪೂಜೆಯನ್ನು ಮಾಡ್ತಾಯಿದ್ದೀನಿ. ಭಕ್ತಿಯಿಂದ ನಾವು ಪೂಜೆ ಮಾಡಿ ನಮಗೆ ಏನು ಬೇಕೋ ಅದನ್ನು ಕೇಳ್ಕೋಬೇಕು. ಮನೆಯಲ್ಲಿರುವ ಕಷ್ಟ ಮತ್ತು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಹೋಗಲಿ, ಮತ್ತು ನಮ್ಮ ಮನೆ ಅಭಿವೃದ್ಧಿ ಆಗಲಿ, ಮಕ್ಕಳೆಲ್ಲರೂ ಚೆನ್ನಾಗಿ ಓದಲಿ, ಮತ್ತು ಯಾರಿಗೆ ಮದುವೆ ಆಗಿಲ್ವೋ ಅವರು ಮದುವೆಯ ಭಾಗ್ಯ, ಮಕ್ಕಳಾಗಿಲ್ವೋ ಅವರು ಮಕ್ಕಳ ಭಾಗ್ಯವನ್ನು ಕೇಳ್ಕೊತಾ ತಾಯಿಗೆ ಈ ರೀತಿ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ. ಮುದ್ಗಡ್ಡಿನ ಬೇರೆ ತಟ್ಟೆಗೆ ವರ್ಗಾಯಿಸ್ದೆ, ಏಕೆಂದರೆ ಅದರದ್ದು ಬೂದಿ ಕೆಳಗಡೆ ಬೀಳುತ್ತೆ ಅಂತ. ಈಗ ನಿಂಬೆಹಣ್ಣನ್ನು ತಗೊಂಡಿದ್ನಲ್ಲ, ಅದನ್ನು ನಾನು ಊದ್ಗಡ್ಡಿಯ ಹೊಗೆಯನ್ನು ಕೊಟ್ಟು ಮತ್ತು ದೇವಿಗೆ ಈ ರೀತಿ ನಾನು ನೀವುಳಿಸ್ತಾ ಆ ನಿಂಬೆಹಣ್ಣನ್ನು ಕುಯ್ದು ಈಗ ದೀಪವನ್ನು ಮಾಡ್ಕೊಳ್ಳೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ಈ ರೀತಿ ನಾವು ನೀವುಳಿಸೋದ್ರಿಂದ ನಮ್ಮ ಮನೆಯಲ್ಲಿರುವ ನಕಾರಾತ್ಮಕತೆ ಹೋಗಿ ಸಕಾರಾತ್ಮಕತೆ ನಮಗೆ ಬರುತ್ತೆ. ಈ ರೀತಿ ದೇವರಿಗೆ ತೋರಿಸ್ತಾ ನಿಂಬೆಹಣ್ಣನ್ನು ಕುಯ್ಬೇಕು. ಮತ್ತು ನಿಂಬೆಹಣ್ಣಿಗೆ ಕುಂಕುಮ ಇಡಬೇಕು, ಮತ್ತು ತೇವವಾಗಿದ್ದರೆ ಅದನ್ನು ಒರೆಸ್ಕೋಬೇಕು. ನೋಡಿ, ಈ ರೀತಿ ನಾನು ರೆಡಿ ಮಾಡಿಕೊಂಡೆ. ಕುಂಕುಮನೂ ಇಟ್ಟಿದ್ದೀನಿ, ಅರಿಶಿನನೂ ಇಟ್ಟಿದ್ದೀನಿ. ಈಗ ಅದಕ್ಕೆ ಎಣ್ಣೆಯಲ್ಲಿ ನಾನು ತುಪ್ಪದ ಬತ್ತಿಯನ್ನು ನೆನೆಸಿದ್ದೆ, ಅದನ್ನು ಸಹ ಈಗ ಹಾಕ್ತಾಯಿದ್ದೀನಿ. ಈ ರೀತಿ ನೆನೆಸ್ಕೊಂಡ್ರೆ ಅದು ಬೇಗ ಉರಿದೋಗಲ್ಲ, ನಿಧಾನವಾಗಿ ಉರಿಯುತ್ತೆ. ಮತ್ತು ತಾಯಿಗೆ ಅಕ್ಷತೆಯಿಂದ ನಾನು ಅರ್ಚನೆ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ದುರ್ಗಾ ಅಷ್ಟೋತ್ತರ ಶತನಾಮಾವಳಿ ಸಂಕಷ್ಟ ಎಲ್ಲ ಪರಿಹಾರ ಆಗುವುದಕ್ಕೆ ಹೇಳುವ ಈ ಅಷ್ಟೋತ್ತರವನ್ನು ನಾವು ಪಠಿಸಬೇಕು. 108 ಹೆಸರುಗಳು ಇರುತ್ತೆ ದೇವಿದು. ಅದನ್ನು ನಾನು ಹೇಳ್ತಾ ಈ ಅಕ್ಷತೆಯಿಂದ ಪೂಜೆಯನ್ನು ಮಾಡ್ತೀನಿ, ಅಂದರೆ ಅಷ್ಟೋತ್ತರವನ್ನು ಹೇಳ್ತೀನಿ. ಈಗ ನಿಂಬೆಹಣ್ಣಿನ ದೀಪ ರೆಡಿ ಆಯಿತು. ಈಗ ಅಷ್ಟೋತ್ತರವನ್ನು ಹೇಳೋದಕ್ಕೆ ಶುರು ಮಾಡಿದ್ದೀನಿ. ಅಷ್ಟೋತ್ತರ ಮುಗಿಯೋ ಅಷ್ಟೊತ್ತಿಗೆ ನಾನು ಈ ದೇವಿಗೆ ಏನೇನು ಹೇಳಬೇಕೋ, ಯಾವ ರೀತಿ ನಾವು ಭಕ್ತಿಯಿಂದ ಕೇಳ್ಕೋಬೇಕೋ ಅದನ್ನೆಲ್ಲ ನಾವು ಮನಸ್ಸಿನಲ್ಲೇ ಕೇಳಿಕೊಂಡು ಅಷ್ಟೋತ್ತರವನ್ನು ಹೇಳಬೇಕಾಗುತ್ತೆ. ಈ ರೀತಿ 108 ಹೆಸರುಗಳನ್ನು ದುರ್ಗಾದೇವಿಗೆ ಅಷ್ಟೋತ್ತರದ ಬುಕ್ನಲ್ಲಿ ನೋಡಿಕೊಂಡು ಹೇಳಬೇಕು. ತಪ್ಪಾದರೆ ಲಾಸ್ಟಲ್ಲಿ ಅಮ್ಮ ನಾನೇನಾದರೂ ತಪ್ಪು ಹೇಳಿದರೆ ಹೊಟ್ಟೆಗೆ ಹಾಕೋ ತಾಯಿ ಅಂತ ತಾಯಿಯನ್ನು ನಾವು ಬೇಡ್ಕೋಬೇಕಾಗುತ್ತೆ. ಮತ್ತು
ತಾಯಿ ನಮಗೆ ಎಲ್ಲ ಏನೇನು ಕೇಳ್ಕೊತೀವೋ ಎಲ್ಲವನ್ನು ಸಹ ದಯಪಾಲಿಸ್ತಾಳೆ. ಈ ರೀತಿ ಅಷ್ಟೋತ್ತರವನ್ನು ಓದ್ಬಿಟ್ಟು ಅದನ್ನು ಕಣ್ಣಿಗೆ ಒದ್ಕೊಂಡು ಮತ್ತು ದುರ್ಗಾ ಅಷ್ಟೋತ್ತರ ಶತನಾಮಾವಳಿ ಸಂಪೂರ್ಣಂ ಅಂತ ಹೇಳ್ತಾ ನಾವು ಈ ಅಷ್ಟೋತ್ತರವನ್ನು ಮುಗಿಸ್ಬೇಕಾಗುತ್ತೆ. ಮತ್ತು ನಾನು ಆ ಊದುಗಡ್ಡಿಯಿಂದ ಮಂಗಳಾರತಿಯನ್ನು ಹಚ್ಕೋಬೇಕು. ಬೆಂಕಿಪಟ್ಟಣದಿಂದ ಹಚ್ಚೋಕ್ಕೆ ಹೋಗಬೇಡಿ. ಯಾವತ್ತೂ ಸಹ ನಾವು ಮಂಗಳಾರತಿಯನ್ನು ಮತ್ತು ತುಪ್ಪದ ದೀಪವನ್ನು ಸಹ ನಾವು ಈ ರೀತಿ ಊದುಗಡ್ಡಿನಲ್ಲೇ ಹಚ್ಕೋಬೇಕಾಗುತ್ತೆ. ನೋಡಿ, ಹಚ್ಚಿದ್ದಾಯಿತು. ಈಗ ಮಂಗಳಾರತಿಯನ್ನು ಮಾಡುವ ಸಮಯ. ಈ ಮಂಗಳಾರತಿ ಆದಮೇಲೆ ನಾವು ನಿಂಬೆಹಣ್ಣಿನ ದೀಪವನ್ನು ಲಾಸ್ಟಲ್ಲಿ ಬೆಳಗಬೇಕಾಗುತ್ತೆ. ಈ ಮಂಗಳಾರತಿಯ ಮಹತ್ವವು ಸಹ ತುಂಬ ದೊಡ್ಡದು. ಈ ಮಂಗಳಾರತಿಯನ್ನು ಮಾಡ್ತಾ ಮಾಡ್ತಾ ದೇವಿಯನ್ನು ನಾವು ದೀಪದ ರೂಪದಲ್ಲಿ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಈಗ ಮಂಗಳಾರತಿಯ ಸಮಯ. ದುರ್ಗಾದೇವಿಯ ಹಾಡು ಬಂದರೆ ನೀವು ದುರ್ಗಾದೇವಿಯ ಹಾಡನ್ನು ಸಹ ಹೇಳ್ಬೋದು. ಇಲ್ಲಾಂದರೆ ಓಂ ನಮೋ ದುರ್ಗಾದೇವಿಯೇ ನಮಃ, ಓಂ ನಮೋ ದುರ್ಗಾದೇವಿಯೇ ನಮಃ, ಓಂ ನಮೋ ದುರ್ಗಾದೇವಿಯೇ ನಮಃ ಅಂತಲೂ ಸಹ ನಾವು ಪೂಜೆ ಮಾಡುವಾಗ ಭಕ್ತಿಯಿಂದ ಹೇಳ್ಕೊಬೋದು. ಅಷ್ಟೋತ್ತರ ಬುಕ್ ಇಲ್ಲ ಅಂದರೆ ನೀವು ಓಂ ನಮೋ ದುರ್ಗಾದೇವಿಯೇ ನಮಃ ಅಂತ 108 ಸರಿ ಹೇಳ್ತಾ ಅಕ್ಷತೆಯಿಂದ ನೀವು ಪೂಜೆಯನ್ನು ಮಾಡಬಹುದು. ಅಷ್ಟೋತ್ತರ ಥರನೇ ಅದು ಸಹ ತುಂಬ ಪವಿತ್ರವಾದ ಮಂತ್ರ. ಅಮ್ಮನಿಗೆ ಈ ರೀತಿ ನಾನು ಮಂಗಳಾರತಿಯನ್ನು ಮಾಡಿ ಅಮ್ಮನಿಗೆ ಈ ರೀತಿ ಮಂಗಳಾರತಿಯನ್ನು ತೋರಿಸಿ ನಾವು ಏನಾದರೂ ಅಂದ್ಕೊಂಡು ಏನಾದರೂ ಸಂಕಲ್ಪ ಮಾಡಿಕೊಂಡು ನಮ್ಮ ಮನೆ ಕಷ್ಟ ಎಲ್ಲ ತೀರಲಿ ಅಂತ ಹೇಳಿಬಿಟ್ಟು ಭಕ್ತಿಯಿಂದ ನಾನು ದೀಪಕ್ಕೆ ಅಕ್ಷತೆಯನ್ನು ಹಾಕ್ತೀನಿ. ನೀವು ಸಹ ಇದೇ ಥರ ಸಂಕಲ್ಪ ಮಾಡಿಕೊಂಡು ಭಕ್ತಿಯಿಂದ ನೀವು ದೀಪಕ್ಕೆ ಲಾಸ್ಟಲ್ಲಿ ಅಕ್ಷತೆಯನ್ನು ಹಾಕಿದ್ರೆ ತುಂಬ ಒಳ್ಳೆಯದು. ನೋಡಿ, ಈಗ ನಾನು ನಿಂಬೆಹಣ್ಣಿನ ದೀಪವನ್ನು ಬೆಳಗ್ತಾ ಇದ್ದೀನಿ. ಎಲ್ಲರೂ ದೇವಸ್ಥಾನದಲ್ಲೇ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲ, ನಮ್ಮ ಪರಂಪರೆಯ ಪ್ರಕಾರ ನಮ್ಮ ಹಿಂದಿನ ಕಾಲದಿಂದಲೂ ಸಹ ದುರ್ಗಾದೇವಿಗೆ ನಾವು ದುರ್ಗಾಷ್ಟಮಿ ದಿನ ಮನೆಯಲ್ಲಿಯೇ ನಿಂಬೆಹಣ್ಣಿನ ದೀಪವನ್ನು ಹಚ್ತೀವಿ, ಬೆಳಗ್ತೀವಿ. ನಮ್ಮ ಮನೆ ಮೊದಲಿಗಿಂತಲೂ ಒಂದು ಸ್ಟೇಜ್ಗೆ ಅಂತ ಏರ್ತಾನೆ ಇದೆ. ಅಂದರೆ ನಾವು ಇಂಪ್ರೂವ್ ಆಗ್ತಾ ಇದ್ದೀವಿ. ಈ ರೀತಿ ನಾನು ದುರ್ಗಾದೇವಿಯ ಆರಾಧನೆಯನ್ನು ಮನೆಯಲ್ಲಿಯೇ ಮಾಡಿದೆ. ಎಷ್ಟು ಭಕ್ತಿಯಿಂದ ನಾವು ಮಾಡ್ತೀವೋ ಅಷ್ಟೇ ಒಳ್ಳೆಯದು. ನೋಡಿ, ನಾನು ನೈವೇದ್ಯಕ್ಕೆ ಬರೀ ಹಾಲನ್ನು ಇಟ್ಟಿದ್ದೀನಿ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಮಾಡಬೇಕು. ಬೇರೆಯವರು ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾವು ಅವರ ಸಮ ಮಾಡೋಕ್ಕೆ ಹೋಗಬಾರ್ದು. ನಮ್ಮ ಭಕ್ತಿ ನಮ್ಮ ಕೈಲಿ ಎಷ್ಟಾಗುತ್ತೋ ನಮ್ಮ ಮನೆಯಲ್ಲಿ ಇರುವಂಥದ್ದನ್ನು ಪ್ರೀತಿಯಿಂದ ನಾವು ಅಮ್ಮನಿಗೆ ನೈವೇದ್ಯವಾಗಿ ಇಡಬೇಕು. ನಾನು 1 ಡಜನ್ ಬಾಳೆಹಣ್ಣು ಇಡಬೇಕು, 1 kg ಆಪಲ್ ಇಡಬೇಕು, ಆ ಥರ ಅಮ್ಮ ಯಾವತ್ತೂ ಕೇಳಲ್ಲ. ಭಕ್ತಿಯಿಂದ 1 ಲೋಟ ಹಾಲು ಕೊಟ್ಟರೆ, ಹಾಲಿಟ್ಟರೆ ಸಾಕು ನೈವೇದ್ಯಕ್ಕೆ. ಅಮ್ಮ ನಮಗೆ ಖಂಡಿತ ಆಶೀರ್ವಾದ ಮಾಡೇ ಮಾಡ್ತಾಳೆ. ನೋಡಿ, ದೀಪಗಳೆಲ್ಲ ಜ್ಯೋತಿ ರೂಪದಲ್ಲಿ ಎಷ್ಟು ಚೆನ್ನಾಗಿ ಉರಿತಾ ಇದ್ದಾವೆ. ಅದನ್ನು ನೋಡ್ತಾ ಇದ್ದರೆ ದುರ್ಗಾದೇವಿಯೇ ನಮ್ಮ ಮನೆಯಲ್ಲಿ ಬಂದು ನೆಲೆಸ್ತಾ ಇದ್ದಾಳೆ ಅನ್ನೋ ರೀತಿಯಲ್ಲಿ ನಮ್ಮ ಮನಸ್ಸಿಗೆ ಅನಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದುರ್ಗಾದೇವಿ ನಿಮಗೂ ಸಹ ಒಳ್ಳೆಯದನ್ನು ಮಾಡಲಿ, ನಿಮ್ಮ ಮನೆಯೂ ಸಹ ಅಭಿವೃದ್ಧಿ ಆಗಲಿ. ಇದೇ ಥರ ನೀವು ಸಹ ಭಕ್ತಿ ಭಾವದಿಂದ ಪೂಜೆಯನ್ನು ಮಾಡಿ, ಆಡಂಬರಕ್ಕಿಂತ ಭಕ್ತಿ ಭಾವನೆ ಅಮ್ಮನಿಗೆ ಬೇಕಾಗಿರುವಂಥದ್ದು. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ತೆ.